ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ಬ್ಲಾಗ್. ಬದನೆಕಾಯಿ ಗೊಜ್ಜು ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಬೇಕೋ ಪದಾರ್ಥಗಳು ತೊಗೊಂಡಿದ್ದೀನಿ. 5 ಬದನೆಕಾಯಿ, ಒಂದು ಈರುಳ್ಳಿ, ಕೊತ್ತಂಬರಿ, ಖಾರದ ಪುಡಿ 2 ಸ್ಪೂನು, ಸ್ವಲ್ಪ ಅರಶಿನ ಪುಡಿ, ಸ್ವಲ್ಪ ಚಿಲ್ಲಿ ಪೌಡ್ರ, ಮಸಾಲೆ ಐಟಮ್ಸು ಬೆಳ್ಳುಳ್ಳಿ, ಹಸಿ ಶುಂಠಿ, ಕಾಯಿ, ಒಂದು ತಮಟೆ ಹಣ್ಣು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಎಲ್ಲ ಆದಮೇಲೆ ಹುರ್ಕೊಳೋದು. ಕಾಯಿ ಸ್ವಲ್ಪ ಹುರ್ಕೊಳ್ತೀನಿ. ಒಂದು 5 ಇಲ್ಲ 10 ನಿಮಿಷ ಕಾಯಿನ ಹುರ್ಕೊತೀನಿ. ಅದ್ರ ಜೊತೆನೇ ಸ್ವಲ್ಪ ಎಳ್ಳನ್ನು ತೊಗೊಂಡಿದ್ದೀನಿ. ಎಳ್ಳು, ಕಾಯಿ ಮತ್ತು ಶೇಂಗಾ ಬೀಜ ಈ 3 ಹುರ್ಕೋಬೇಕು. ಸ್ವಲ್ಪ 5 ನಿಮಿಷ ಇಲ್ಲ 10 ನಿಮಿಷ ಹುರ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳ್ಬಿಟ್ಟು ಅಷ್ಟೇ. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹುರ್ಕೊತಿರೋದು, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ನಮ್ಮಮ್ಮ ಒಂದು ಸರಿ ಮಾಡಿದ್ರು, ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊತೀನಿ. ನೋಡಿ, ನಾನು ಫಸ್ಟ್ ಟೈಮ್ ಈ ರೆಸಿಪಿ ಮಾಡ್ತಾಯಿರೋದು. ಅಮ್ಮ ಒಂದು ಸರಿ ಮಾಡಿದ್ರು, ನೋಡಿದ್ದೆ, ಗಮನಿಸಿದ್ದೆ. ಒಂದು ಸರಿ ಮಾಡೋಣ ನಾನು, ತುಂಬ ಅಂದರೆ ಭಾಳ ದಿನಗಳಾಯಿತು ನಾನು ತಿಂದಿಲ್ಲ ಅಂತ. ಎಳ್ಳು ಹಾಕಿದ ತಕ್ಷಣ ಚಟ್ ಅಂತ, ಹೇಗೋ ಹಂಚು ಕಾದಿರುತ್ತಲ್ವ, ಹಾಕಿದ ತಕ್ಷಣ ಚಟ್ ಅನ್ನುತ್ತೆ. ಅದನ್ನು ಜಾಸ್ತಿ ಹೊತ್ತು ಫ್ರೈ ಮಾಡಿದ್ರೆ ಸೀದೋಗ್ಬಿಡುತ್ತೆ. ಒಂದು 5 ನಿಮಿಷ ಇಲ್ಲ, 5 ನಿಮಿಷನೂ ಅಲ್ಲ, 1 ಸೆಕೆಂಡಿಗೆ ಅದು ಹುರಿದ್ಬಿಡುತ್ತೆ. ಯಾಕಂದರೆ ಹಂಚು ಆಗಲೇ ಮುಂಚೆನೇ ಕಾದಿರುತ್ತಲ್ಲ, ಸಾಕು ಅನಿಸುತ್ತೆ. ಒಂದು 2 ಸತಿ ಹಿಂಗಂದರೆ 2 ಮಿನಿಟ್ಸ್ ಅಂದರೆ ಸಾಕು ನನ್ನ ಪ್ರಕಾರ. ಹಾಗೆ ಸ್ವಲ್ಪ ಶೇಂಗಾ ಸ್ವಲ್ಪ ಕಮ್ಮಿ ಇತ್ತು, ಅದಕ್ಕೆ ನಾನು ಖಾಲಿಯಾಗಿದ್ದೆ, ನೋಡಿರಲಿಲ್ಲ. ಎಷ್ಟಿದೆ ಅಷ್ಟೇ ತಗೊಂಡು ಹುರ್ಕೊಂಡು ಎಲ್ಲ ಮಿಕ್ಸಿಗೆ ಹಾಕೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಸರಿ, ಮಸಾಲೆ ಎಲ್ಲ ರುಬ್ಕೊಂಡು ಆಮೇಲೆ ಒಗ್ಗರಣೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಿಮಗೆಲ್ಲ ತೋರಿಸಿದ್ದೀನಿ. ಹಾಗೆ ಎಲ್ಲ ಮಿಕ್ಸಿಗೆ ಹಾಕ್ಕೊತಿದ್ದೀನಿ. ಕೊತ್ತಂಬರಿ, ಹುಣಸೆಹಣ್ಣು, ಕಾಯಿ ಎಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ ಅಂತೇಳ್ಬಿಟ್ಟು ಮುಂಚೆನೇ ರುಬ್ಕೊಂಡು ಇಟ್ಕೊಂಡ್ರೆ ಬೇಗ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದ್ರಿಂದ ಖಾರದ ಪುಡಿನೇ ಇದರಲ್ಲೇನು ಹಾಕ್ಕೊಳಲ್ಲ, ಅಲ್ಲೇ ಒಗ್ಗರಣೆ ಟೈಮಲ್ಲೇ ಹಾಕಿಬಿಡ್ತೀನಿ. ಅಷ್ಟರೊಳಗೆ ಇದು ಬಾಣಲಿ ಕಾದಿದೆ, ಅದಕ್ಕೆ ಎಣ್ಣೆ ಹಾಕೋಣ ಅಂತೇಳಿ ತೊಗೊಂಡೆ. ಎಲ್ಲ ರುಬ್ಕೊಂಡಾದ್ಮೇಲೆ ಎಷ್ಟು ಬೇಕೋ ಅಷ್ಟು, ನಿಮ್ಗೆ ಎಷ್ಟು ಬೇಕು, ಎಣ್ಣೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಂಡು, ಕಮ್ಮಿ ಬೇಕಂದರೆ ಕಮ್ಮಿ. ನಾನು ಮೀಡಿಯಮ್ ಸೈಜಾಗಿ ಹಾಕ್ಕೊತೀನಿ, ನನಗೆ ಎಷ್ಟು ಬೇಕೋ ಅಷ್ಟು. ಅದಕ್ಕಿಂತ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ತೀನಿ. ಸಾಸಿವೆ, ಸ್ವಲ್ಪ ಕರಿಬೇವು ಹಾಕ್ಕೊತೀನಿ. ಅದರಲ್ಲೂ ಹಾಕಿದ್ನ ಅದಕ್ಕೂ ಸ್ವಲ್ಪ ಒಗ್ಗರಣೆಗೆ ಹಾಕೋಣ, ಒಗ್ಗರಣೆಗೂ ಹಾಕ್ತಿದ್ದೀನಿ. ಒಂದು 5 ಚಟ ಅಂದಿದೆ ನೋಡಿ ಸಾಸಿವೆ. ಹಾಗೆ ಈರುಳ್ಳಿ ಹಾಕ್ಕೊತೀನಿ. ಈರುಳ್ಳಿ ಹಾಕೊಂಡು ಆದಮೇಲೆ 2 ನಿಮಿಷ ಹಿಂಗಂದು ತಿನ್ನಿಸ್ಕೊಳೋದು ಸಾಕು. 2 ನಿಮಿಷ ಹೆಂಗಿದ್ರು ಕುದಿಯುತ್ತಲ್ವ, ಅದರಲ್ಲಿ ಮಗು ಬೇರೆ ಅಳ್ತಿದ್ದಾನೆ, ಅದಕ್ಕೆ ಬೇಗನೆ ನಾನು ಫುಲ್ ಹುರ್ಕೋಬೇಕು. ಆದರೆ ಟೈಮ್ ಇಲ್ಲ ನನಗೆ, ಪಾಪ ಅಳ್ತಿದ್ದಾನೆ. ಅದಕ್ಕೆ ಒಂದು 5 ನಿಮಿಷ 10 ನಿಮಿಷ ಹುರ್ಕೋಬೇಕಾಗಿತ್ತು. ನಾನು ಹಾಗೆ ಮಸಾಲೆ ಹಾಕ್ಬಿಡ್ತಿದ್ದೀನಿ. ನೋಡಿ, ಈ ಖಾರದ ಪುಡಿ ಫಸ್ಟೇ ಹಚ್ಕೊಂಡು ಇಟ್ಕೊಂಡಿದ್ದೆ ಆಗಲೇ. ಬದನೆಕಾಯಿನ ಮಧ್ಯೆ ಕಟ್ ಮಾಡಿಕೊಂಡು ಫಸ್ಟ್ ಇದು 1-2 ನಿಮಿಷ ಫ್ರೈ ಆಗಲಿ ಅಂತೇಳಿ ಫಸ್ಟ್ ಹಾಕ್ಕೊತಿದ್ದೀನಿ ಬದನೆಕಾಯಿನ. ನಾನು ಸಣ್ಣ ಬಾಣಲಿ ತೊಗೊಂಡಿರೋದ್ರಿಂದ 4 ತೊಗೊಂಡೆ. ನಿಮಗೆ ಜಾಸ್ತಿ ಬೇಕು ಅಂದರೆ ಈ ಮಸಾಲೆಗೆ ಕನಿಷ್ಠ ಒಂದು 5-6 ಆದರೆ ಚೆನ್ನಾಗಿರುತ್ತೆ. ನಾನು ಇರೋದೇ ಇಬ್ಬರಲ್ವ, ಅದಕ್ಕೆ ಇಬ್ಬರಿಗೆ ಎಷ್ಟು ತಕ್ಕಂತ ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ. ಮಸಾಲೆ ಮಾತ್ರ ಜಾಸ್ತಿ ರುಬ್ಕೊಂಡಿದ್ದೀನಿ. ಅವು ಇನ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕಿತ್ತು. ಪಾಪು ಒಳೋದ್ರಿಂದ ನಾನು ಹಾಕ್ಬಿಡ್ತೀನಿ, ಬಿಡು ಹಾಕಿ ಬೇಗ ಹೋಗೋಣ ಅಂತ ಹೇಳಿಬಿಟ್ಟು. ಆದ್ರೂ ಒಂದು 5 ನಿಮಿಷ ಖಾರದ ಪುಡಿ ಕುದಿಲೇಬೇಕು. ಅದರಿಂದ ಈ ಹಿಟ್ಟು ಹಾಕಿ ಕುದಿಸ್ಬಿಡೋಣ ಒಂದು 5 ನಿಮಿಷ ಅಂಥೇಳಿ. ಇಲ್ಲಾಂದರೆ ಇದಾಗುತ್ತೆ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋಬೇಕು ನೋಡಿ, ಇಲ್ಲಾಂದರೆ ಖಾರದ ಪುಡಿ ಹೋಗ್ಬಿಡುತ್ತೆ. ಈ ಥರ ತಿರುವಿದಾದ್ಮೇಲೆ ಒಂದು 5 ನಿಮಿಷ ಇಲ್ಲ 10 ನಿಮಿಷ ಪ್ಲೇಟ್ ಹಾಕಿಬಿಡಬೇಕು. ಹಾಕಿದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಬಿಟ್ಕೊಂಡಿರುತ್ತೆ, ಆವಾಗ ಮಸಾಲೆ ಹಾಕೋಕ್ಕೆ ಚೆನ್ನಾಗಿರುತ್ತೆ. ಬದನೆಕಾಯಿ ನೋಡಿ ಆ ಥರ ಕುದ್ದಿಲ್ಲ ನೋಡಿ, ಹಂಗೆ ಆಗ್ಬಿಡುತ್ತೆ ನೋಡಿ. ಈಗ ಎಣ್ಣೆ ಬಿಟ್ಕೊಂಡಿದೆ ಚೆನ್ನಾಗೆ. ಬದನೆಕಾಯಿನೂ ಕುದ್ದಿದೆ. ಈಗ ಮಸಾಲೆ ಐಟಮ್ಸ್ ಹಾಕ್ತಾಯಿದ್ದೀನಿ ನೋಡಿ. ಆಗಲೇ ಮುಂಚೆನೇ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಬೇಕು. ತಿರುದು ಒಂದು 5 ನಿಮಿಷ ಚೆನ್ನಾಗಿ ಹೀಗೆ ತಿರುಗಬೇಕು. ನಾನು ಬಾಣಲಿ ಚಿಕ್ಕ ತೊಗೊಂಡಿದ್ದೀನಿ, ಆಗ್ತಾಯಿಲ್ಲ. ಸ್ವಲ್ಪ ದೊಡ್ಡ ತೊಗೋಬೇಕಿತ್ತು ಅನಿಸುತ್ತೆ. ಇಬ್ಬರು ಅಲ್ವಾ ಅಂತೇಳ್ಬಿಟ್ಟು ನಾನು ಚಿಕ್ಕದು ತೊಗೊಂಡೆ. ತಿರುಗಕ್ಕೆ ಆಗ್ತಾಯಿಲ್ಲ ನೋಡಿ.
ಎಳ್ಳು ಅದೆಲ್ಲ ಹಾಕಿರೋದ್ರಿಂದ ಒಂಥರ ಘಮ ಘಮ ಅಂತ ಸ್ಮೆಲ್ ನನಗೆ ನಿಜ ಬರ್ತಿದೆ. ನೋಡಿ ನೀವು ಟ್ರೈ ಮಾಡಿ ನೋಡಿ, ತುಂಬ ನೋಡಿ ಆಹಾ ಘಮ ಘಮ ಒಂಥರ ಸ್ಮೆಲ್ಲು. ಹುರ್ಕೊಂಡು ಹಾಕಿದ್ನಲ್ಲ, ಒಂದು 5 ನಿಮಿಷ ಮುಚ್ಚಿಡೋಣ. ಈ ಥರ ಎಣ್ಣೆಲ್ಲ ಬಿಟ್ಕೊಂಡು ಆದಮೇಲೆ ನೀರು ಹಾಕೋಣ. ಮುಂಚೆನೇ ನೀರು ಹಾಕಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆಲ್ಲ ಬಿಟ್ಕೊಂಡಿದೆ. ಈಗ ಅದರಲ್ಲಿ ಒಂದು ಜಗ್ಗು ನೀವು ಒಂದು ಲೋಟ ಅಮ್ಮಮ್ಮ ಅಂದರೆ ಒಂದು ಲೋಟ ಹಾಕ್ಕೊಬೋದು ಅಷ್ಟೇ. ಚೆನ್ನಾಗಿ ಎಣ್ಣೆ ಕುದಿಸ್ಬೇಕು, ಮಸಾಲೆನ ಎಣ್ಣೆ ಎಲ್ಲ ಕುದಿಸ್ಬೇಕಾಯ್ತು. ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಬಿಟ್ಟೆ, ಜಾಸ್ತಿ ಆಗಿಬಿಡ್ತು ಅನಿಸುತ್ತೆ. ಅದಕ್ಕೆ ಚೆನ್ನಾಗಿ ಗಟ್ಟಿ ಆಗೋವರೆಗೂ ಕುದಿಸ್ಬೇಕು. ಚೆನ್ನಾಗಿರುತ್ತೆ ಟೇಸ್ಟು. ಒಟ್ಟಿಗೆ ಘಮ ಘಮ ಅಂತಿದೆ. ನಾನು ಮಾಡಬೇಕಾದ್ರೆ ಘಮ ಘಮ ಅಂತಿತ್ತು. ಮಸ್ತು. ಚಪಾತಿಗೆ, ರೈಸಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ನೀರನ್ನ ಸ್ವಲ್ಪ ಜಾಸ್ತಿ ಆಗಿದೆ. ನೀವು ಒಂದೇ ಲೋಟ ಹಾಕ್ಕೋಬೇಕು. ನೋಡ್ತಾ ನಿಮಗೆ ಅಳತೆ ಗೊತ್ತಾಗುತ್ತೆ. ನೋಡ್ತಾ ಹಾಕ್ಕೊಳ್ರಿ. ನೋಡಿ ಹೆಂಗೆ ಕುದೀತಾ ಇದೆಯಲ್ಲ. ಆದರೆ ಪರಿಮಳ ತುಂಬ ಚೆನ್ನಾಗಿ ಬರ್ತಿದೆ. ನೋಡಿ ಆಲ್ರೆಡಿ ರೆಡಿ ಆಯಿತು. ಸೂಪರ್ ಗಟ್ಟಿಯಾಗಿದೆ. ಸರ್ವ್ ಮಾಡ್ಕೊಂಡು ತಿನ್ನೋದೇ ಈಗ. ನೋಡಿ ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್.